ಹಲೋ ಹರೀಶಾ. ಏಯ್ ಏನ ನಿನ್ನ ಕತೆ? ಯಾವಾಗಲೂ ಮುಖ ಊಸ್ಕೊಂಡಿರ್ತೀಯಲ್ಲ, ಏನಾಯ್ತಾ? ಮುಖ ಊದಿಸ್ಕೊಂಡಿರೋದಲ್ಲ, ಮುಖ ಊದೋ ಥರ ಹೊಡೆದಿರೋರು. ಏನ ಹೊಡೆದ್ರ? ಯಾರು? ಭಾವನ ಅಕ್ಕ. ಭಾವನ ನಿನಗೆ ಹೊಡೆದ್ಲ? ಬರೀ ಹೊಡೆಯೋದ, ಪಟ 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 ಅಂತ ತದಗ ಹಾಕ್ಬಿಟ್ಲು. ಅವಳಿಗೆ ಹಂಗೆ ಹೊಸ ಧೈರ್ಯ ಬಂತು? ಹೆಂಗ ಹೊಡೆದ್ಲ? ಮೊದಲೇ ಬೇಜಾರಲ್ಲಿದ್ದೀನಿ, ಹೇಗೆ ಹೊಡೆದ್ಲು ಅಂತ ಬೇರೆ ಕೇಳ್ತಿಲ್ಲ ಬ್ರೋ, ತೋರಿಸ್ಬೇಕಾ? ಬೇಡ ಬೇಡ, ಅವರು ಮನೆಗೆ ಬಂದಾಗಲೇ ಅವಳಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು. ಹೇಗಾದ್ರೂ ಮಾಡಿ ಅವ್ರ ಬಾಯಿ ಮುಚ್ಚಿಸ್ಬೇಕು ಕಣ. ಅಪ್ಪ ನೋಡಿದ್ರೆ ಆವಾಜ್ ಹಾಕ್ಬಿಟ್ಟು ಹೋಗ್ತಾರೆ, ಭಾವನ ಅಕ್ಕ ಹೊಡಿತಾಳೆ. ಅಲ್ಲ ನಾವೇನು ಬಿಟ್ಟು ಬಿದ್ದಿದ್ದೀವ? ಹಂಗೆ ಆಗಿದ್ದೀವಿ. ಯಾಕಂದ್ರೆ ನಾವು ಏನು ಮಾಡಿದ್ರೆ ಸುಮ್ಮನೆ ಕೂತಿದ್ದೀವಲ್ಲ, ನಮ್ಮ ಆಟ ಶುರು ಮಾಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಏನು ಅಂತ. ಹೌದು ಬ್ರೋ, ಮರ್ಯಾದೆನೇ ಇಲ್ಲಂಗೆ ಆಗ್ಬಿಟ್ಟಿದೆ ಜೀವನ. ಏನಪ್ಪ, ನಿನ್ನ ಹೆಂಡತಿ ಕಿರಿಕ್ ಮಾಡ್ತಾಳೆ ಅಂತ ತಾನೇ ನಿನ್ನ ಪ್ರಾಬ್ಲಮ್? ಬರೀ ಕಿರಿಕಲ್ಲ ಬ್ರೋ, ನರಕ ನರಕ. ಲವ್, ಈ ಹೆಣ್ಮಕ್ಳು ಅಂದರೆ ಹೀಗೆ ಕಣ. ಅವ್ರಿಗೆ ಈ ಗಂಡಂದ್ರು ಚೆನ್ನಾಗಿ ದುಡಿತಾ ಇರಬೇಕು, ಅವ್ರು ಕೇಳಿದಾಗೆಲ್ಲ ದುಡ್ಡು ಕೊಡಬೇಕು. ಆಗ ಗಿಣಿ ಮರಿ ಥರ ಇರ್ತಾರೆ, ಇಲ್ಲ ಅಂದರೆ ಗಿಡಗನ್ ಥರ ಆಡ್ತಾರೆ. ಅದಕ್ಕೆ ನಾವು ಚೆನ್ನಾಗಿ ದುಡ್ಡು ಮಾಡಬೇಕು, ಎಲ್ರಿಗಿಂತ ಟಾಪಲ್ಲಿ ಇರಬೇಕು. ಅದಕ್ಕೆ ಒಂದು ದಾರಿ ಹುಡುಕಬೇಕು, ಗೊತ್ತಾಯ್ತಾ? ಏನಪ್ಪ ನಿನ್ನ ಸಂಸಾರ ಹೇಗೆ ನಡೀತಾ ಇದೆ? ಸಿಂಚನ ತಣ್ಣಗಾದ್ಲಾ ಹಿಂಗೆ? ಇಲ್ಲ ಬ್ರೋ, ಇನ್ನು ದುರ್ಗಿ ಥರನೇ ನಡ್ತೀಯಾಳೆ. ಇನ್ನಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ತಾಳ್ಮೆ ತಗೋಬೇಕಣ. ನೀನೇ ಹೋಗಿ ಅವಳ ಹತ್ರ ಕ್ಷಮೆ ಕೇಳು. ನಾನು ಯಾಕೋ ಅವಳ ಹತ್ರ ಕ್ಷಮೆ ಕೇಳಬೇಕು? ಅವಳಿಗೆ ಅಷ್ಟು ಕೊಬ್ಬಿರ್ಬೇಕಾದ್ರೆ ನಾನು ಕ್ಷಮೆ ಕೇಳಬೇಕಾ? ಅದೆಲ್ಲ ಆಗಲ್ಲ, ಏನಾಗುತ್ತೋ ನೋಡೋಣ. ಅಯ್ಯೋ ಪೆದ್ದ, ಈಗ ಮಾತಾಡಿ ತಿನ್ನು ಅನ್ನೋಕ್ಕೆ ಕಲ್ಲು ಹಾಕೋಬೇಡ ಕಣ. ನೀನು ಗಂಡು ಬೇರೆನೇ ಇರ್ಬೋದು, ಆದರೆ ನೀನು ಸಿಂಚನ ಕೈ ಕೆಳಗಿದೆಯಾ ಅನ್ನೋದು ಮರಿಬೇಡ. ನೀನು ನೋಡ್ಕೊತಿರೋದು ಅವಳೇ ತಾನೆ? ನೀನು ಇದೆಯಲ್ಲ ಮನೆ, ಅದು ಯಾರು ಕೊಟ್ಟಿರೋದು? ನಿಮ್ಮ ಮಾವ ಗಿಫ್ಟ್ ಕೊಟ್ಟಿರೋದು ತಾನೆ? ನಿನ್ನ ಮನೆಯಿಂದ ಆಚೆ ಹಾಕಿದ್ರೆ ಎಲ್ಲಿಗೆ ಹೋಗ್ತೀಯ? ಅದಕ್ಕೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿ. ಸರಿ, ಇವಾಗ ನನಗೆ ಏನು ಮಾಡು ಅಂತೀಯಾ? ಹೋಗಿ ಅವಳ ಹತ್ರ ಸಾರಿ ಕೇಳು. ಎಲ್ಲ ಕಳ್ಕೊಂಡು ಅಂಬೋ ಅನ್ನೋ ಸ್ಥಿತಿಗೆ ಬರಬೇಡ. ನಾನು ಹೇಳ್ದಂಗೆ ಕೇಳು. ಸ್ವಲ್ಪ ತಗ್ಗಿ ಬಗ್ಗಿ ನಡಿ. ನಮ್ಮ ಕೈ ನಡೀತಿಲ್ಲ ಅಂದರೆ ಇನ್ನೊಬ್ರು ಕೈ ಹಿಡಿಲೇಬೇಕು ನಾವು, ಅರ್ಥ ಆಯ್ತಾ? ಹೌದು ಬ್ರೋ, ನೀನು ಹೇಳೋದು ಕರೆಕ್ಟೇ. ದುಡ್ಡು ಮಾಡಬೇಕು, ಇಲ್ಲಾಂದರೆ ಬೀದಿ ನಾಯಿ ಕೂಡ ಮೂಸಲ್ಲ ನಮ್ಮನ್ನು. ದುಡ್ಡು ಮಾಡಲೇಬೇಕು. ಏನೋ ಇನ್ನು ಬಾಯಲ್ಲಿ ಈ ಮಾತು? ತಮಾಷೆ ಮಾಡ್ತಿಲ್ಲ ತಾನೆ? ನಾನು ಯಾಕೋ ತಮಾಷೆ ಮಾಡಲಿ? ನನ್ನ ಹತ್ರ ದುಡ್ಡು ಇಲ್ಲ ಅಂತ ತಾನೆ ಇವರೆಲ್ಲ ಹೀಗಾಡ್ತಿರೋದು. ದುಡ್ಡು ಮಾಡಿದ್ರೆ ಎಲ್ಲರೂ ಬಾಯಿ ಮುಚ್ಕೋತಾರೆ. ದುಡ್ಡು ಮಾಡಬೇಕು. ಮರೆಗೂ ನನ್ನ ದಾರಿಗೆ ಬಂದಿಯಲ್ಲ. ನಡಿ, ಲಾಯರ್ ಹತ್ರ ಹೋಗೋಣ. ಮುಂದೆ ಏನು ಮಾಡಬೇಕು ನೋಡೋಣ. ವರ್ಕ್ ಆಗುತ್ತೆ ಅಂತೀನೋ? ವರ್ಕ್ ಆಗುತ್ತೆ ಅಂತಲೇ ಹೇಳ್ತಿರೋದು ಕಣ. ನನ್ನ ನಂಬ. ನಿನ್ನ ಮಗು ಆದರೂ ದುಡ್ಡು ನೋಡಬೇಕು ತಾನೆ? ಹೌದಪ್ಪ. ಮತ್ತೆ ಅದಕ್ಕಾದರೂ ದುಡ್ಡು ಮಾಡಲೇಬೇಕು. ಸರಿ, ಟೀ ಕುಡಿ ಹೋಗೋಣ. ಭಾವನಾ, ಅಳಿಂದ್ರೆ ಹೇಗಿದ್ದೀವಿ? ಚೆನ್ನಾಗಿದ್ದೀನಪ್ಪ. ಮಾವ, ನಿಮ್ನಂತಾವ್ ಮಾತಾಡ್ಬೇಡಿ. ಯಾಕೆ ಅಳಿಂದ್ರೆ? ನಾನೇನು ತಪ್ಪು ಮಾಡಿದೆ? ಮತ್ತಿನ್ನೇನ್ ಮಾವ, ಇಷ್ಟೆಲ್ಲ ಆಗದೆ ನಂಗೊಂದು ಮಾತು ಹೇಳೋದ್ ಬೇಡವೆ? ನಾನಿರುವಾಗ ನೀವ್ ಯಾಕೆ ಮಾವ ಅಷ್ಟು ಕಷ್ಟಪಡ್ಬೇಕು? ಮುಂದೆ ಏನಾದ್ರೂ ನಾನು ನೋಡ್ಕೋತೀನಿ, ನಿಮ್ಗೇನು ತಲೆ ಕೆಡಿಸ್ಕೋಬೇಡಿ. ಬೇಡ ಅಳಿಂದ್ರೆ, ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ? ತೊಂದ್ರೆ ಎಲ್ಲಿಂದ ಬಂದದ್ ಮಾವ? ಇದು ನನ್ನ ಕರ್ತವ್ಯ ಅಲ್ವೇ? ನೀವ್ ನನ್ನ ಬರೀ ಅಳಿಯನ್ ತರ ನೋಡ್ತಿದ್ದೀರಿ. ಅದೇ ನನ್ನ ನಿಮ್ ಮಗ ಅನ್ಕೊಂಡ್ರೆ ನಿಮ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆಯ್ತದಲ್ವೇ? ಹಾಗೇನಿಲ್ಲಪ್ಪ, ನೀನು ನಮ್ಮ ಮಗನೇ. ಭಾವನನ್ ಜೀವನ ಮುಂದೆ ಹೇಗೋ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಗ ನೀನು ಅವಳು ಬಾಳಲ್ಲಿ ಬೆಳಕಾಗಿ ಬಂದಿದ್ಯಾ. ನೀನ್ ನಮ್ಮ ಮನೆ ಮಗನೇ ಅಲ್ವೇನಪ್ಪ? ಅಲ್ವಾ? ಮತ್ತೆ ಹತ್ತಿರದವನು ಅನ್ಮ್ಯಾಕೆ ನನ್ನ ಮಾತ್ಗೂ ಹೊಸಿ ಗೌರವ ಕೊಡ್ಬೇಕು. ಈಗ ನಾನು ಮೇಡಮರು ನಿಮ್ಗೆ ಅಂತ ಒಂದ್ ಸೂರ್ ಮಾಡ್ಕೊಡ್ಬೇಕು ಅಂತ ಮಾತಾಡ್ಕೊಂಡ್ ಬಂದಿವಿ. ನೀವೀಗ ಅದಕ್ಕೆ ಬೇಡ ಅನ್ಬಾರ್ದು. ಇದನ್ನು ತಗೋಬೇಕು. ಮೇಡಮರೇ ಕೊಡಿ, ತಗೊಳ್ಳಿ ಮಾವ. ಅಯ್ಯೋ, ಇದೇ ನಡಿ ಅಂದ್ರೆ ಖಂಡಿತ ಬೇಡ ಮಾವ. ಈಗ ನೀವೇನು ಮಾತಾಡ್ಬೇಡಿ, ಸುಮ್ಮನೆ ತಗೊಳ್ಳಿ. ಈಗ ಇದನ್ನ ತಂದ್ಕೊಡ್ತಾ ಇದೀವಿ, ಮುಂದೆ ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಟ್ಟು ತಂದ್ಕೊಡ್ತೀನಿ. ತಗೊಳ್ಳಿ. ಖಂಡಿತ ಸಾಧ್ಯ ಇಲ್ಲ ಅಳಿ ಅಂದ್ರೆ.
ಹೇಳಿ ಮೇಡಮ್. ಬೆಂಕಿ ಏನೋ ನೀನು ಹೀಗೆ ಮಾಡ್ತಿದ್ಯೇನೋ? ತಗೊಳ್ಳಿ ಮಾವ. ಬೇಡಪ್ಪ, ಇದು ನೀವು ಕಷ್ಟಪಟ್ಟಿದ್ದು ನಿಮ್ಮ ಹತ್ರನೇ ಇರಲಿ. ಅಪ್ಪ, ಲಕ್ಷ್ಮೀ ನಿವಾಸ ಕಟ್ಬೇಕು ಅನ್ನೋ ಸೈಟಲ್ಲಿ ನೀನು ಅಮ್ಮ ಒಂದ್ ಸೂರ್ ಕಟ್ಕೊಂಡಿರ್ಬೇಕು ಅನ್ನೋದೇ ನಮ್ಮ ಆಸೆ. ತಗೊಳ್ಳಿ ಅಪ್ಪ. ತಗೊಳ್ಳಿ ಮಾವ, ದಯವಿಟ್ಟು ಬೇಡ ಅನ್ಬೇಡಿ, ತಗೊಳ್ಳಿ. ಲಕ್ಷ್ಮೀ ನಿವಾಸ ಕಟ್ಬೇಕು ಅನ್ನೋದು ನಮ್ಮ ಆಸೆ ನಿಜ. ಆದ್ರೆ ಅದನ್ನ ನನ್ನ ದುಡ್ಡಲ್ಲಿ ಕಟ್ತೀನಮ್ಮ. ನಿಮ್ಮ ದುಡ್ಡನ್ನ ತಗೊಂಡು ಕಟ್ಟಿ ನಿಮಗೂ ಹೊರೆ ಆಗಲ್ಲಮ್ಮ. ಅಯ್ಯೋ ಮಾವ, ಏನ್ ಮಾತು ಅಂತ ಆಡ್ತೀರಾ? ನೀವಿಬ್ರು ನಮ್ಗೆ ಯಾವತ್ತೂ ಹೊರೆ ಆಗಲ್ಲ. ಇನ್ನು ನಿಮ್ಮನ್ನ ನೋಡಿ ಸ್ವಾಭಿಮಾನದಿಂದ ಹೇಗ್ ಜೀವನ ಮಾಡ್ಬೇಕು ಅಂತ ನಾವು ಕಲಿತಾ ಇದೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ ಮಾವ. ಮಾವ ತಗೊಳ್ಳಿ, ಬೇಡ ಅನ್ಬೇಡಿ. ನೋಡಿ, ನಿಮ್ ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಕು ಅಂತ ನಾವ್ ಹೀಗ್ ಮಾಡ್ತಿಲ್ಲ. ನಮ್ಮನ್ನ ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಬೆಳೆಸಿದ್ದಕ್ಕೆ ಮಕ್ಕಳಾಗಿ ನಮ್ ಕರ್ತವ್ಯ ನಾವ್ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ. ಅಮ್ಮ, ನೀನಾದ್ರೂ ಅಪ್ಪಂಗೆ ಒಂದ್ ಮಾತು ಹೇಳು.